ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಅಂಗಾರಕ ಸಂಕಷ್ಟ ಚತುರ್ಥಿ ಯಾವಾಗ? ಅಂಗಾರಕ ಸಂಕಷ್ಟ ಚತುರ್ಥಿ ಅಂದರೆ ಏನು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕಾಗುತ್ತೆ, ಪೂಜೆ ವಿಧಾನ ಹಾಗೂ ಚಂದ್ರೋದಯವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸಂಕಷ್ಟಿ ಚತುರ್ಥಿಯು ಗಣೇಶ ಸಂಕಷ್ಟಹರ ಅಥವಾ ಸಂಕಷ್ಟಹರ ಚತುರ್ಥಿ ಎಂದು ಕರೆಯುವುದಿಲ್ಲ. ಇದು ಉಪವಾಸ ಆಚರಿಸಲು ಅತ್ಯಂತ ಶುಭ ಮತ್ತು ಪ್ರಮುಖ ದಿನಗಳಲ್ಲಿ ಇದನ್ನು ಸಾಮಾನ್ಯವಾಗಿ ಪ್ರತಿ ತಿಂಗಳು ಕೃಷ್ಣ ಪಕ್ಷದ 4ನೇ ದಿನದಂದು ಆಚರಿಸುವುದಿಲ್ಲ. ಹಿಂದೂ ಚಂದ್ರನ ಕ್ಯಾಲೆಂಡರ್ನಲ್ಲಿ 2 ಚತುರ್ಥಿ ತಿಥಿಗಳು ಕಂಡುಬರುತ್ತವೆ. ಒಂದು ಕೃಷ್ಣ ಪಕ್ಷದ ಸಮಯದಲ್ಲಿ ಹುಣ್ಣಿಮೆಯ ನಂತರ ಮತ್ತು ಇನ್ನೊಂದು ಅಮಾವಾಸ್ಯೆಯ ನಂತರ. ಹುಣ್ಣಿಮೆಯ ನಂತರದ ದಿನವನ್ನು ಸಂಕಷ್ಟಹರ ಚತುರ್ಥಿ ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದನ್ನು ವಿನಾಯಕ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಆದಾಗ್ಯೂ ಉತ್ತರ ಕ್ಯಾಲೆಂಡರ್ ಪ್ರಕಾರ ಮಾಘ ಮಾಸದಲ್ಲಿ ಮತ್ತು ದಕ್ಷಿಣ ಕ್ಯಾಲೆಂಡರ್ ಪ್ರಕಾರ ಪೌಷ ತಿಂಗಳಿನಲ್ಲಿ ಬರುವ ಸಂಕಷ್ಟ ಅತ್ಯಂತ ಮಹತ್ವದ್ದಾಗಿದೆ ಮತ್ತು ಇದು ಮಂಗಳವಾರ ಬಂದರೆ ಅದನ್ನು ಅಂಗಾರಕ ಚತುರ್ಥಿ ಎಂದು ಸಹ ಕರೆಯಲಾಗುತ್ತದೆ. ಇದು ಎಲ್ಲ ಸಂಕಷ್ಟ ಚತುರ್ಥಿ ದಿನಗಳಲ್ಲಿ ಅತ್ಯಂತ ಹೆಚ್ಚು ಆಧ್ಯಾತ್ಮಿಕ ದಿನವಾಗಿದೆ. ಖಂಡಿತವಾಗ್ಲೂ ವರ್ಷ ಪೂರ್ತಿ ಸಂಕಷ್ಟಹರ ಚತುರ್ಥಿ ಮಾಡೋದು ಒಂದೇ, ವರ್ಷದಲ್ಲಿ ಒಂದು ಮಂಗಳವಾರ ಬರೋ ಸಂಕಷ್ಟಹರ ಚತುರ್ಥಿ ಮಾಡೋದು ಒಂದೇ ಅನ್ನೋದು ಲಾಭವಾಗಿರುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಸಹ ಮಾಡಿ. ಅಂಗಾರಕಿ ಚತುರ್ಥಿ ಎಂದರೇನು ಮತ್ತು ಅದು ಅತ್ಯಂತ ಶಕ್ತಿಶಾಲಿ ಸಂಕಷ್ಟ ಏಕೆ ಅಂತ ನೋಡೋದಾದರೆ, ಅಂಗಾರಕ ಚತುರ್ಥಿಯು ಸಂಕಷ್ಟಿ ಚತುರ್ಥಿಯ ಅತ್ಯಂತ ಶಕ್ತಿಶಾಲಿ ಮತ್ತು ಆಧ್ಯಾತ್ಮಿಕವಾಗಿ ಮಹತ್ವದ ರೂಪವಾಗಿದೆ. ಸಂಕಷ್ಟಿ ಚತುರ್ಥಿ ಮಂಗಳವಾರ ಬಂದಾಗ ಇದು ಎದುರಾಗಿದೆ. ಅಂಗಾರಕಿ ಎಂಬ ಪದವು ಅಂಗಾರಕದಿಂದ ಬಂದಿದೆ. ಇದು ಮಂಗಳವಾರವನ್ನು ಆಳುವ ಮಂಗಳ ಗ್ರಹದ ಮತ್ತೊಂದು ಹೆಸರು. ಮಂಗಳವು ಶಕ್ತಿ, ಶಿಸ್ತು, ಧೈರ್ಯ ಮತ್ತು ಕರ್ಮಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ. ಕೃಷ್ಣ ಪಕ್ಷದ 4ನೇ ದಿನ ಮಂಗಳವಾರದೊಂದಿಗೆ ಸೇರಿದಾಗ ಗಣೇಶ ಮತ್ತು ಮಂಗಳ ಗ್ರಹದ ಶಕ್ತಿಗಳು ಸೇರಿ ಅಸಾಧಾರಣವಾದ ಪ್ರಬಲವಾದ ಆಧ್ಯಾತ್ಮಿಕ ಕಿಟಕಿಯನ್ನು ಸೃಷ್ಟಿಸುತ್ತದೆ. ಈ ಜೋಡಣೆಯ ನಿಯಮಿತ ಸಂಕಷ್ಟ ಚತುರ್ಥಿಗೆ ಈ ದಿನದಂದು ಮಾಡುವ ಉಪವಾಸ, ಪ್ರಾರ್ಥನೆ ಮತ್ತು ಪೂಜೆಯ ಪ್ರಯೋಜನಗಳನ್ನು ಹಲವು ಪಟ್ಟು ಹಿಡಿದಿದೆ ಎಂದು ಸಹ ನಂಬಲಾಗಿದೆ. ಅಂಗಾರಕಿ ಚತುರ್ಥಿಯನ್ನು ವಿಶೇಷವಾಗಿ ತೀವ್ರ ಅಡೆತಡೆಗಳು, ಪುನರಾವರ್ತಿತ ವೈಫಲ್ಯಗಳು, ಆರೋಗ್ಯ ಸಮಸ್ಯೆಗಳು, ಆರ್ಥಿಕ ಅಸ್ಥಿರತೆ, ಕಾನೂನು ತೊಡಗುಗಳು, ವೃತ್ತಿ ಅಥವಾ ಮತ್ತು ಮದುವೆಯಲ್ಲಿ ವಿಳಂಬಗಳನ್ನು ಎದುರಿಸುತ್ತಿರುವ ಭಕ್ತರಿಗೆ ಶಿಫಾರಸು ಮಾಡಲಾಗಿದೆ. ಅಂದರೆ ತುಂಬಾ ಒಳ್ಳೆಯದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಅಡೆತಡೆಗಳನ್ನು ನಿವಾರಿಸುವ ಗಣೇಶ ದೇವರ ಬುದ್ಧಿವಂತಿಕೆ ಮತ್ತು ಸ್ಥಿರತೆಯನ್ನು ಆಳುತ್ತದೆ. ಅಂದರೆ ಮಂಗಳನು ಕ್ರಿಯೆ ಮತ್ತು ಪರಿಶ್ರಮವನ್ನು ಹೊಂದಿದೆ ಆಳುತ್ತಾನೆ. ಒಟ್ಟಾಗಿ ಅವು ಆಳವಾಗಿ ಬೇರೂರಿರುವ ಕರ್ಮದ ಅಡೆತಡೆಗಳನ್ನು ಕರಗಿಸಲು ಮತ್ತು ದೀರ್ಘಕಾಲದ ಸಮಸ್ಯೆಗಳನ್ನು ನಿವಾರಿಸಲು ಶಕ್ತಿಯನ್ನು ನೀಡಲು ಸಹಾಯ ಮಾಡುತ್ತದೆ. ಅಂಗಾರಕಿ ಚತುರ್ಥಿಯಂದು ಸಂಕಷ್ಟಿ ಚತುರ್ಥಿಯನ್ನು ಪ್ರಾಮಾಣಿಕತೆ, ಸ್ವಯಂ ಶಿಸ್ತು ಮತ್ತು ಭಕ್ತಿಯಿಂದ ಆಚರಿಸಿದವರಿಂದ ವೇಗವಾಗಿ ಹೆಚ್ಚು ಸ್ಪಷ್ಟವಾದ ಫಲಿತಾಂಶಗಳು ದೊರೆಯುತ್ತವೆ ಎಂದು ನಂಬಲಾಗಿದೆ. ಭಕ್ತರು ಸಾಂಪ್ರದಾಯಿಕವಾಗಿ ಸೂರ್ಯೋದಯದಿಂದ ಚಂದ್ರೋದಯವರೆಗೂ ಉಪವಾಸ ಮಾಡುತ್ತಾರೆ. ಗಣೇಶ ಪೂಜೆ ಸಹ ಮಾಡುತ್ತಾರೆ ಮತ್ತು ಚಂದ್ರ ನೋಡಿ ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸಿದ ನಂತರವೇ ಉಪವಾಸವನ್ನು ಮುರಿಯುತ್ತಾರೆ. ಈ ದಿನದಂದು ಗಣೇಶ ಮಂತ್ರಗಳನ್ನು ಪಠಿಸುವುದು ಮತ್ತು ಮೂಲಾಧಾರ ಚಕ್ರವನ್ನು ಧ್ಯಾನಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಅದರ ತೀವ್ರವಾದ ಆಧ್ಯಾತ್ಮಿಕ ಶಕ್ತಿಯಿಂದಾಗಿ ಅಂಗಾರಕಿ ಚತುರ್ಥಿಯನ್ನು ಎಲ್ಲ ಸಂಕಷ್ಟಿ ಚತುರ್ಥಿ ಆಚರಣೆಗಳಲ್ಲಿ ಅತ್ಯಂತ ಪವಿತ್ರ ಮತ್ತು ಪ್ರತಿಫಲಕದಾಯಕವೆಂದು ಪರಿಗಣಿಸಲಾಗಿದೆ ಮತ್ತು ಜೀವನದಲ್ಲಿ ಪ್ರಮುಖ ಪರಿವರ್ತನೆ, ಸ್ಥಿರತೆ ಮತ್ತು ನಿರಂತರ ಅಡೆತಡೆಗಳನ್ನು ತೆಗೆದುಹಾಕಲು ಬಯಸುವ ಭಕ್ತರು ಹೆಚ್ಚಾಗಿ ಈ ಮಂಗಳವಾರ ಬರೋ ಸಂಕಷ್ಟಹರಿ ಚತುರ್ಥಿ ಅಂದರೆ ಅಂಗಾರಕ ಚತುರ್ಥಿಯನ್ನು ಹೆಚ್ಚಾಗಿ ಆಯ್ಕೆ ಮಾಡಿಕೊಂಡು
ವ್ರತವನ್ನು ಮಾಡ್ತಾರೆ. ಇನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ನಿಮಗೆಲ್ರಿಗೂ ಗೊತ್ತಾಗ್ತಾ ಇದೆ ಯಾವಾಗ ಬಂದಿದೆ ಅಂತ. ಮಂಗಳವಾರ ಅಂದರೆ ಮೇ 5ನೇ ತಾರೀಕು ಬಂದಿದೆ. 2026 ಮೇ 5ನೇ ತಾರೀಕು ಅಂಗಾರಕ ಸಂಕಷ್ಟ ಚತುರ್ಥಿ ದಿನವಾಗಿದೆ. ಇದರದ್ದು ಚಂದ್ರೋದಯ ಯಾವಾಗ ಅಂತ ನೋಡೋದಾದರೆ ಮೇ 5, 2026 ಮಂಗಳವಾರ ಜ್ಯೇಷ್ಠ ಕೃಷ್ಣ ಚತುರ್ಥಿ. ಚಂದ್ರೋದಯ ಬಂದು ರಾತ್ರಿ 10 ಗಂಟೆ 22 ನಿಮಿಷಕ್ಕೆ ಶುರುವಾಗುತ್ತೆ ಚಂದ್ರೋದಯ. ಖಂಡಿತವಾಗ್ಲೂ ಈ ಅಂಗಾರಕ ಸಂಕಷ್ಟಹಾರ ಚತುರ್ಥಿಯನ್ನು ಮಾಡಿ. ನಿಮಗೆ ಡೀಟೇಲ್ ಏನಾರ ಬೇಕಾದರೆ ನಮ್ಮ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರನ್ನ ಗೊತ್ತಿಲ್ಲದವ್ರವ್ರು ನೋಡಿ ಡೀಟೇಲಾಗಿ ತಿಳ್ಕೊಂಡು ಸಂಕಷ್ಟಹಾರ ಚತುರ್ಥಿ ಮಾಡಿ ಗಣೇಶನ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಕೇಳಿದ ವರನ ಪಡ್ಕೊಳ್ಳಿ ಅಂತ ತಿಳಿಸ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾರೆ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.